ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತು ಸ್ಪೆಷಲ್ ಆಗಿರುವಂತಹ ನಾರ್ತ್ ಇಂಡಿಯನ್ ಕಡಿ ಚಾವಲ್ ನೋಡಿ. ಎಷ್ಟೊಂದು ಥಿಕ್ಕಾಗಿದೆ, ಟೇಸ್ಟ್ ಕೂಡ ಅಷ್ಟೇ ಸೂಪರ್ ಆಗಿರುತ್ತೆ. ಸಿಂಪಲ್ಲಾಗಿ ಮಾಡಬಹುದು. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ನಾನು ತೋರಿಸ್ಕೊಡ್ತೀನಿ. ಈಸಿಯಾಗಿರುವಂಥ ಸ್ಟೆಪ್ಸ್ನ ನಾವು ನಿಮಗೆ ತೋರಿಸ್ಕೊಡ್ತೀವಿ ನೋಡಿ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು, ಮೊದಲಿಗೆ ನಾನು ಮೊಸರು ತೊಗೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ನೀರು ಹಾಕಿಬಿಟ್ಟು ನಾನು ಮಜ್ಜಿಗೆ ಮಾಡಿದ್ದೀನಿ ನೋಡಿ. ಇದರಿಂದ 1 ಗ್ಲಾಸ್ ಮಜ್ಜಿಗೆನ ನಾನು ಲಟ್ಸ್ಕೊಂಡು ಒಂದು ಪಾತ್ರೆಯಲ್ಲಿ ಇಟ್ಟಿದ್ದೀನಿ ನೋಡಿ. ಅದ್ರ ಜೊತೆಗೆ ನೋಡಿ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಈ 2 ಸ್ಪೂನ್ ತೊಗೊಂಡಿದ್ದೀನಿ ನಾನು. ಮಜ್ಜಿಗೆನಲ್ಲಿ ಹಾಕೋತಿದ್ದೀನಿ ನೋಡಿ ಕಡಲೆ ಹಿಟ್ಟನ್ನು. ಇದನ್ನು ಸ್ವಲ್ಪ ಈ ರೀತಿ ಲಟ್ಸ್ಕೋಬೇಕು ನೋಡಿ. ಈ ರೀತಿ ಲಟ್ಸ್ತಾ ಇದ್ದೀನಿ, ಯಾವುದೇ ರೀತಿ ಗಂಟಿರಬಾರ್ದು. ಈ ರೀತಿ ಲಟ್ಸಿ ಒಂದು ಪಾತ್ರೆಯಲ್ಲಿ ಹಾಕಿ ಸೈಡಲ್ಲಿ ಇಟ್ಟಿದ್ದೀನಿ ನೋಡಿ. ಬೇಸ್ ರೆಡಿಯಾಗಿದೆ. ಇವಾಗ ಬನ್ನಿ, ಇವಾಗ ಒಂದು ಕಡಾಯಿನಲ್ಲಿ ಮಾಡಿಟ್ಟಿರುವಂತಹ ಬೇಸನ್ನು ಹಾಕ್ತಿದ್ದೀನಿ ನೋಡಿ. ಕಡಲೆ ಹಿಟ್ಟು ಮತ್ತು ಮಜ್ಜಿಗೆ ಕಡಾಯಿನಲ್ಲಿ ಹಾಕಿ ಸ್ವಲ್ಪ ಅರ್ಧ ಕಪ್ಪು ನೀರನ್ನ ಆ್ಯಡ್ ಮಾಡಿದ್ದೀನಿ ನೋಡಿ. ಇದನ್ನು ನಾವು ಕುದಿಲಿಕ್ಕೆ ಇಡಬೇಕು ಈ ರೀತಿ ನೋಡಿ. ಕಂಟಿನ್ಯೂಸ್ ಆಗಿ ನಾವು ಇದನ್ನು ಈ ರೀತಿ ಸ್ವಲ್ಪ ಸ್ಟರ್ ಮಾಡ್ತಿರಬೇಕು ನೋಡಿ. ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಬೇಕು ನೋಡಿ. ಈ ರೀತಿ ಕುದೀತಾ ಇದೆ ನೋಡಿ. ಇವಾಗ ಬನ್ನಿ, 1 ಟೀ ಸ್ಪೂನ್ ನಾನು ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ನೋಡಿ. ಆಮೇಲೆ ಅರ್ಧ ಟೀ ಸ್ಪೂನು ಅರಿಶಿನ ಪುಡಿ ಹಾಕಿದ್ದೀನಿ ನೋಡಿ. ಸ್ವಲ್ಪ ಹಿಂಗೆ ಹಾಕ್ತಿದ್ದೀನಿ ನೋಡಿ. ಜೀರಿಗೆ ಪುಡಿನ ಹಾಕ್ತಿದ್ದೀನಿ ಅರ್ಧ ಟೀ ಸ್ಪೂನು ನೋಡಿ. ಧನಿಯಾ ಪೌಡ್ರನ್ನ ಹಾಕಿದ್ದೀನಿ ಅರ್ಧ ಟೀ ಸ್ಪೂನು. ಇದಕ್ಕೆ ಗರಂ ಮಸಾಲ ಪೌಡ್ರ್ ಹಾಕ್ತಿದ್ದೀನಿ ಅರ್ಧ ಟೀ ಸ್ಪೂನು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನೋಡಿ. ಇದನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಕಂಟಿನ್ಯೂಸ್ ಆಗಿ ಈ ರೀತಿ ನಾವು ತಿರುಗಿಸ್ತಾ ಇರಬೇಕು ನೋಡಿ. ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ನಾವು ಕುಕ್ ಮಾಡಬೇಕು. ಒಂದು 10 ನಿಮಿಷ, ಮಿನಿಮಮ್ 10 ನಿಮಿಷ ನಾವು ಈ ರೀತಿ ಇದನ್ನು ಬಾಯ್ಲ್ ಬರೋ ತನಕ ನಾವು ಕುದಿಸ್ಕೋಬೇಕು ನೋಡಿ. ಇದು ಕುದೀತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕುದೀತಾ ಇದೆ. ತುಂಬ ಸೂಪರ್ ಆಗಿರುವಂಥ ಅರೋಮಾ ಬರ್ತಾ ಇದೆ ನೋಡಿ. ಇವಾಗ ಬನ್ನಿ, ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ನಾನು 2 ಟೀ ಸ್ಪೂನು ತುಪ್ಪನ ಸೇರಿಸ್ತಾ ಇದ್ದೀನಿ ಒಂದು ಪಾತ್ರೆಯಲ್ಲಿ ನೋಡಿ. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ. ಇಲ್ಲಿ ನಾನು ಸಾಸಿವೆ ಜೀರಿಗೆನ ಹಾಕಿದ್ದೀನಿ ನೋಡಿ. ಇದು ಚಟ್ಪಟ ಅಂತಿದೆ. 1 ಟೀ ಸ್ಪೂನ್ ಹಾಕಿದೆ ನಾನು. ಇದಕ್ಕೆ ಒಣ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ ಒಂದು ನೋಡಿ. ಸ್ವಲ್ಪ ಕರಿ ಲೀವ್ಸ್ ಅಥವಾ ನೋಡಿ ಕರಿಬೇವನ್ನ ಹಾಕಿದ್ದೀನಿ. ಒಗ್ಗರಣೆ ಮಾಡಾದ ತಕ್ಷಣ ನಾನು ಇಲ್ಲಿ ಮಾಡಿಟ್ಟಿರುವಂತಹ ನೋಡಿ ಈ ಪೇಸ್ಟ್ನಲ್ಲಿ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ತಿದ್ದೀನಿ ನೋಡಿ. ನಾವು ರೆಡಿ ಮಾಡಿದ್ವಲ್ಲ ಅದರಲ್ಲಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಸಣ್ಣ ಒಲೆಯಲ್ಲಿ ಈ ರೀತಿ ನಾವು ಮಿಕ್ಸ್ ಮಾಡ್ತಾ ಇದನ್ನು ಕೂಡ ನಾವು ಬಾಯ್ಲ್ ಮಾಡಬೇಕು ನೋಡಿ. ಈ ರೀತಿ ತಿರುಗಿಸ್ತಾನೆ ಇರಬೇಕದು ನೋಡಿ. ಇಷ್ಟು ಚೆನ್ನಾಗಿ ಇದು ರೆಡಿಯಾಗಿದೆ ನೋಡಿ. ಇದು ಆಫ್ ಮಾಡಿ ನಾನು ಒಂದು ಬೌಲ್ನಲ್ಲಿ ಹಾಕಿ ತೋರಿಸ್ತೇನೆ ನಿಮಗೆ ನೋಡಿ. ನಾರ್ತ್ ಇಂಡಿಯನ್ ಕಡಿ ಥಿಕ್ಕಾಗಿದೆ, ರಿಚ್ ಆಗಿದೆ, ಟೇಸ್ಟ್ ಕೂಡ ಅಷ್ಟೇ ಸೂಪರ್ ಆಗಿರುತ್ತೆ ನೋಡಿ. ನಮ್ಮ ಕರ್ನಾಟಕ ಸೈಡ್ ಈ ರೀತಿ ಮಾಡ್ಕೊಂಡು ತಿನ್ನೋದಿಲ್ಲ, ಆದರೆ ಈ ರೀತಿ ನಾವು ಮಾಡಿಕೊಂಡು ಅನ್ನದ ಜೊತೆ, ಬಿಸಿ ಅನ್ನದ ಜೊತೆ ತಿಂದರೆ ಇನ್ನೂ ಸೂಪರ್ ಆಗಿರುತ್ತೆ. ಒಂದು ಸಲ ಮಾಡಿಕೊಂಡು ಯಾವ ರೀತಿ ಆಗಿದೆ ಅಂತ ನಮಗೆ ಹೇಳಿ. ನಿಜವಾಗ್ಲೂ ನೀವು ಇಷ್ಟಪಡ್ತೀರಾ, ಯಾಕಂದರೆ ಅಷ್ಟೊಂದು ಟೇಸ್ಟಿ ಆಗಿರುವಂತಹ ಈ ರೆಸಿಪಿ ನಿಜವಾಗ್ಲೂ ನೋಡಿ. ನಾವು ಸಿಂಪಲ್ಲಾಗಿ ಇರುವಂತಹ ಸ್ಟೆಪ್ಪನ್ನು ತೋರಿಸಿ ನಾನು ನಿಮಗೆ ಮಾಡಿ ತೋರಿಸಿದ್ದೀನಿ. ಇದನ್ನು ನಿಮಗೆ ಇಷ್ಟ ಆಗಿದ್ದರೆ ನಮ್ಮನ್ನು ಸಪೋರ್ಟ್ ಮಾಡಿ, ಇದೇ ರೀತಿ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮತ್ತೆ ನಾನು
ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ನೋಡಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್ ಫ್ರೆಂಡ್ಸ್.